ಎಸ್.ಟಿ. ಸೋಮಶೇಖರ್ ಅವರು ಎಲ್ಲಿದ್ದಾರೋ ಅವ್ರ ಜೊತೆ ನಾನು ಸದಾ ಇದ್ದೀನಿ. ಬೇರೆಯವರು ಶಾಸಕರೆಲ್ಲ ಉಟ್ಕೊಂಡು ಹೋಗ್ಬೇಕು, ಯಾರಾದ್ರೂ ಲೀಡರ್ ಕೇಳಬೇಕು, ಅವ್ರು ಕೇಳಬೇಕು, ಏನಿಲ್ಲ. ನಮ್ಮ ಶಾಸಕರನ್ನ ಭೇಟಿ ಮಾಡ್ಬೇಕಂದ್ರೆ ಶಾಸಕ ಕಚೇರಿ ನೇರವಾಗಿ ಭೇಟಿ ಮಾಡಬಹುದು. ಏನೇ ಸಮಸ್ಯೆ ಇರೋದು ಬಗೆಹರಿಸ್ತಾರೆ. ಇಂತಹ ಶಾಸಕರು ಸಿಕ್ಕಿರೋದು ನಮ್ಮ ಜನತೆಗೆ ಪುಣ್ಯ. ಶೃಂಗೇರಿ ವಿದ್ಯಾಪೀಠ ಗುರುಕುಲ ಆಶ್ರಮದಲ್ಲಿ ಸಮಾಜ ಸೇವಕರಾದ ಕೇವಲ್ ಹರೀಶ್ ಅವರ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿಗಳು, ಸ್ನೇಹಿತರು, ಮುಖಂಡರು ಮುಖಾಂತರ ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಹರೀಶ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಹಿರಿಯರಿಗೂ, ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಹಾಗೂ ನನ್ನ ಸ್ನೇಹಿತರಿಗೂ, ಹಿತೈಷಿಗಳಿಗೂ, ಯಶವಂತಪುರ ಕ್ಷೇತ್ರದ ಎಲ್ಲ ಬಂಧುಗಳಿಗೂ ಹಾಗೂ ನನ್ನ ಕರ್ಮಭೂಮಿ ಕೆಂಗೇರಿ ವಾರ್ಡಿನ ಎಲ್ಲ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಶ್ರಮದ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅನಾಥ ಮಕ್ಕಳಿಗೆ ಊಟ ಹಾಕುವ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತೇನೆ ಎಂದು ತಿಳಿಸಿದರು. ಇವರ ಹುಟ್ಟುಹಬ್ಬಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು, ಮೈಲಸಂದ್ರ ನಾಗರಾಜ್, ಟಿ. ಪ್ರಭಾಕರ್, ಅನುಭವ ಪಂಚಾಕ್ಷರಿ, ಲಕ್ಷ್ಮೀ ಪ್ರಭುರಾಜ್, ವೈಕೃಷ್ಣ, ಕಾಂತರಾಜು, ಲತಾ, ಮಂಜುಳಾ, ಸಲೇಹಾ, ರಾಘವೇಂದ್ರ ಎಂ, ನಿಖಿಲ್, ಗುರು, ನಾಗರಾಜು, ಶಿವು, ಅಪ್ಪಾಜಿ ಹಾಗೂ ಮತ್ತಿತರರು ಆಗಮಿಸಿ ಶುಭ ಹಾರೈಸಿದರು. ಸಮಾಜದಲ್ಲಿ ಮುನ್ನುಗ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಹಾಗೂ ಇಲ್ಲಿಯ ಎಲ್ಲಮ್ಮ ಮತ್ತು ನಮ್ಮ ಗುಟ್ಟೆ ಆಂಜನೇಯ ಸ್ವಾಮಿ ಎಲ್ಲರೂ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಅವರೆಲ್ಲರ ಆಸೆಗಳನ್ನು ಪೂರೈಸಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಆಯಸ್ಸನ್ನು ಕೊಟ್ಟು ಬಂದಂಥ ಅವ್ರನ್ನ ಕಾಪಾಡಲಿ ಅಂತ ಹೃದಯಪೂರ್ವಕವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಇವತ್ತು ನಂದು 49ನೇ ವರ್ಷದ ಹುಟ್ಟಿದವ ಇಲ್ಲಿ ಗುರುಕುಲದಲ್ಲಿ 1994ನೇ ಇಸ್ವಿಯಿಂದ ನಾನು ಹುಟ್ಟು ಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇದ್ದೀನಿ. ಇವಾಗ 30 ವರ್ಷ ಆಯ್ತು ಇಲ್ಲಿ ನನಗೆ ಆಚರಿಸ್ಕೊಂಡು ಬಂದು. ಯಾಕಂದ್ರೆ ಇದು ಒಂದು ಗುರುಕುಲ. ಅವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಂದು ಇಲ್ಲಿ ಇದ್ದಂತ ಸ್ಥಳ. ಇವತ್ತು ಇಲ್ಲಿ ಮಕ್ಕಳು 100 ಜನ ಓದ್ತಾ ಇದ್ದಾರೆ. ಸೊ ಈ ಆಶ್ರಮದಲ್ಲಿ 30 ವರ್ಷದಿಂದ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇವತ್ತು ನನ್ನ ಹುಟ್ಟಿದ ಬಗ್ಗೆ ನಮ್ಮ ನೆಚ್ಚಿನ ಶಾಸಕರಾದ, ನನ್ನ ಗುರುಗಳಾದ, ರಾಜಕೀಯದಲ್ಲಿ ಇವತ್ತು ನಾನು ಏನೇ ಒಂದು ಹೆಸರು ಮಾಡಿದ್ರು ಎಸ್.ಟಿ. ಸೋಮಶೇಖರ್ ಗೌಡ್ರು. ಯಾಕೆಂದ್ರೆ ಅವರು, ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದೆ 2010ನೇ ಇಸ್ವಿಯಲ್ಲಿ ಬಂದು, ಇಲ್ಲ ನೀನ್ ರಾಜಕೀಯಕ್ಕೆ ಬಾ, ನಿನ್ನಿಂದ ಒಂದಷ್ಟು ಒಳ್ಳೇದಾದದೆ ಅಂತ ಅವ್ರು ಹೇಳಾದ್ಮೇಲೆ ಬಂದು ರಾಜಕೀಯಕ್ಕೆ ಸೇರ್ಕೊಂಡು ಅವತ್ತಿಂದ ಇವತ್ತವರೆಗೂ ನನಗೆ ಯಾವುದೇ ಪಕ್ಷ ಇಲ್ಲ. ಎಸ್.ಟಿ. ಸೋಮಶೇಖರ್ ಅವರು ಎಲ್ಲಿರ್ತಾರೋ ಅವ್ರ ಜೊತೆಲಿ ನಾನು ಸದಾ ಇರ್ತೀನಿ. ಅವ್ರಿಗೆ ಕ್ಷೇತ್ರದಲ್ಲಿ ಇರೋವರೆಗೂ ಸದಾ ಅವ್ರ ಜೊತೆಲೇ ಇರ್ತೀನಿ. ಇನ್ನ 15 ವರ್ಷ ಕಾಲ ಅವರೇ ನಮ್ಮ ಯಶವಂತಪುರದಲ್ಲಿ ಶಾಸಕರಾಗಿ ಮುಂದುವರಿಲಿ. ಯಾಕಂದ್ರೆ ಅಂತ ವ್ಯಕ್ತಿ ಎಲ್ಲೂ ಸಿಗಲ್ಲ. ಇವತ್ತು ಅಷ್ಟೇ ಅವರು ಕಚೇರಿಯಲ್ಲಿ ಇದ್ರೆ PA ಶಾಸಕರು ಲಭ್ಯವಿದ್ದಾರೆ, ಬನ್ನಿ ಕಚೇರಿಗೆ ಅಂತ ಒಂದು ಮೆಸೇಜ್ ಹಾಕ್ತಾರೆ. ಬೇರೆಯವರು ಶಾಸಕರು ಎಲ್ಲವ್ರಂದ್ರೆ ಉಡ್ಕೊಂಡು ಹೋಗ್ಬೇಕು, ಯಾವ್ದೋ ಲೀಡರ್ನ ಕೇಳ್ಬೇಕು, ಅವ್ರನ್ನ ಕೇಳ್ಬೇಕು, ಏನಿಲ್ಲ. ನಮ್ ಶಾಸಕರನ್ನ ಯಾರು ಭೇಟಿ ಮಾಡ್ಬೇಕು ಅಂದ್ರೆ ಶಾಸಕರ ಕಚೇರಿಗೆ ಹೋದ್ರೆ ನೇರವಾಗಿ ಭೇಟಿ ಮಾಡ್ಬೋದು. ಅವ್ರದ್ದು ಏನೇ ಸಮಸ್ಯೆಗಳಿರೋದು ಬಗೆಹರಿಸ್ತಾರೆ. ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಯಶವಂತಪುರ ಜನತೆಗೆ ಪುಣ್ಯ. ಮುಂದಿನ ದಿನಗಳಲ್ಲೂ ಅವರೇ ಇರ್ಲಿ ಅಂತ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಎಸ್.ಟಿ. ಸೋಮಶೇಖರ್ ಇರ್ಲಿ ಅಂತ ಹೇಳಿ, ಇವತ್ತು ನನ್ನ ಹುಟ್ಟಿದಬ್ಬ ಆಚರಿಸಂತ ನಮ್ಮ ಕೆಂಗೇರಿ, ಬಂಡೆ ಮಠ ಎಲ್ಲ ನಮ್ಮ ಲೀಡರ್ಗಳು, ಕಾರ್ಯಕರ್ತರುಗಳು ಇವತ್ತು ಬಂದು ಹುಟ್ಟುಹಬ್ಬ ಆಚರಿಸಿದ್ದಾರೆ.
ಎಲ್ಲ ಅವ್ರು ಬಂದ್ರೇನೆ ಒಂದು ಏನೇ ಆಗಲಿ ಒಂದು ಸಂಭ್ರಮ ಅನ್ನೋದು ಯಾವತ್ತೂ ಅಷ್ಟೇ. ಜೊತೆಲಿರೋರು ಬಂದ್ರೆ ಅದು ಸಂಭ್ರಮ ಅನ್ನೋದು. ಎಲ್ಲರೂ ಬಂದವ್ರೆ, ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ, ನಮ್ಮ ಮೀಡಿಯಾದವರು ಬಂದವ್ರೆ, ನಿಮ್ಗೂ ಕೃತಜ್ಞತೆ ಹೇಳ್ತಾ, ನನ್ನ ಹುಟ್ಟುಹಬ್ಬಕ್ಕೆ ಬಂದಂತ ಎಲ್ಲರಿಗೂ ನಾನು ಶುಭ ಕೋರ್ತೀನಿ. ಜೈ ಮಾತೆ, ಒಂದೇ ಮಾತು.